ನಮಸ್ಕಾರ ಸ್ನೇಹಿತರೆ, ಬಿಹಾರಲ್ಲಿ ಈ ವರ್ಷದ ಕೊನೆಯಲ್ಲಿ ಅಂದ್ರೆ ಅಕ್ಟೋಬರ್ ಅಥವಾ ನವೆಂಬರ್ ನಲ್ಲಿ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಈ ಬಾರಿ ಗೆಲ್ಲೇಬೇಕು ಅಂತ ಕೊಂಡು ಆರ್ಜೆಡಿ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ಅವ್ರು ಬಹುಶಃ ಈ ಇಂಡಿ ಬ್ಲಾಕ್ ಮುಖಾಂತರನೇ ಈ ಬಾರಿ ಚುನಾವಣೆನ ಎದುರಿಸ್ತಾ ಇದ್ದಾರೆ ಅನ್ಸ್ತಾರೆ. ಇನ್ನು ಕನ್ಫರ್ಮ್ ಆಗಿಲ್ಲ. ಹಾಗೇನೆ NDA ಕೂಡ ಅಷ್ಟೇ ಈ ಬಾರಿ ಚುನಾವಣೆಯನ್ನ ನಾವು ಗೆದ್ದು ಅಧಿಕಾರವನ್ನು ಉಳಿಸ್ಕೋಬೇಕು ಅನ್ನುವ ಪ್ರಯತ್ನಕ್ಕೆ ಕೂಡ ಬಿದ್ದಿದೆ. ಇದೇ ಸಂದರ್ಭದಲ್ಲಿ ಇಲೆಕ್ಷನ್ ಕಮಿಷನ್ ಕೂಡ ಬಿಹಾರಲ್ಲಿ ಒಂದು ಬಹುದೊಡ್ಡದಾದಂತಹ ಕೆಲಸಕ್ಕೆ ಕೈ ಹಾಕಿದೆ. ಅದೇನು ಅಂತ ಹೇಳಿದ್ರೆ ಅಲ್ಲಿರುವಂತಹ ವೋಟರ್ ಲಿಸ್ಟ್ ನ ರಿವಿಷನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಅವ್ರು ಕೊಟ್ಟಿರುವಂತಹ ಹೆಸರು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ತಕೊಂಡು ಈ ಒಂದು ಸ್ಪೆಷಲ್ ಡ್ರೈವ್ ಮುಖಾಂತರ ಬಿಹಾರ್ನಲ್ಲಿರುವಂತಹ ವೋಟರ್ಸ್ ಲಿಸ್ಟ್ ನ ಸಂಪೂರ್ಣವಾಗಿ ರಿವೈಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಕೂಡ ಒಂದು ಮುಖ್ಯ ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ ಬಿಹಾರ್ನಲ್ಲಿ ಅಕ್ರಮ ವಲಸಿಗರು ಬಹಳಷ್ಟು ಪ್ರದೇಶಗಳಲ್ಲಿ ಸೇರ್ಕೊಂಡಿದ್ದಾರೆ. ಅವ್ರ ಹೆಸರು ಕೂಡ ವೋಟರ್ ಲಿಸ್ಟ್ ಸೇರ್ಕೊಂಡ್ ಬಿಟ್ಟಿದೆ. ಅವರು ಕೂಡ ಈ ಚುನಾವಣೆ ಸಂದರ್ಭದಲ್ಲಿ ಮತದಾನವನ್ನು ಮಾಡ್ತಾರೆ. ಆ ಮುಖಾಂತರ ಚುನಾವಣಾ ಅಕ್ರಮ ನಡೀಲಿಕ್ಕೆ ಸಹಕಾರವನ್ನು ಕೊಡ್ತಾರೆ. ಈ ಒಂದು ಸುದ್ದಿಯಿಂದಾಗಿ ಅಲ್ಲಿಗ ಸಂಪೂರ್ಣವಾಗಿ ರಿವಿಷನ್ ಮಾಡ್ತಾ ಇದ್ದಾರೆ. ಈಗ ಏನಾಗಿದೆ ಅಂದ್ರೆ ಇಂಡಿ ಬ್ಲಾಕ್ನವರು ಇದನ್ನ ತಡೆಗಟ್ಟಲಿಕ್ಕಾಗಿ ಬಹಳಷ್ಟು ಹೋರಾಡ್ತಾ ಇದ್ದಾರೆ. ಕೋರ್ಟಿಗೆ ಕೂಡ ಹೋದ್ರು. ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಇಲೆಕ್ಷನ್ ಕಮಿಷನ್ ಮಾಡ್ತಾ ಇರುವಂತಹ ಕೆಲಸಕ್ಕೆ ತಡೆಯಾಜ್ಞೆ ಕೊಡ್ಲಿಕ್ಕೆ ಒಪ್ಪಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇಲೆಕ್ಷನ್ ಕಮಿಷನ್ ಅನ್ನೋದು ಒಂದು ಇಂಡಿಪೆಂಡೆಂಟ್ ಬಾಡಿ. ಅದೇ ರೀತಿಯಲ್ಲಿ ಅವರದ್ದೇ ಆದಂತಹ ಕೆಲವೊಂದು ರೂಲ್ಸ್ ಇದೆ. ಇವ್ರು ಮಾಡ್ತಾ ಇರೋ ಕೆಲಸ ಅಲ್ಲಿ ರೂಲ್ಸ್ ಪ್ರಕಾರ ಏನಿದೆಯೋ ಅದನ್ನೇ ಮಾಡ್ತಾ ಇದ್ದಾರೆ. ಅಂದ್ರೆ ಆಯಾಯ ಕಾಲಕ್ಕೆ ಈ ವೋಟರ್ ಲಿಸ್ಟ್ ನ ರಿವಿಷನ್ ಮಾಡ್ತಾನೆ ಇರಬೇಕಾಗ್ತದೆ. ಅದೇ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಆದ್ರಿಂದಾಗಿ ಅವ್ರ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ನಾವು ಇದರಲ್ಲಿ ಮೂಗು ತೂರ್ಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಮಧ್ಯಂತರ ಆದೇಶವನ್ನು ಕೂಡ ಕೊಡ್ತು. ಈಗ ಇಂಡಿ ಬ್ಲಾಕ್ನವ್ರಿಗೆ ಒಂದಂತೂ ಕನ್ಫರ್ಮ್ ಆಯ್ತು, ಸುಪ್ರೀಂ ಕೋರ್ಟ್ ನಲ್ಲಿ ನಮ್ ಬೇಳೆ ಬೇಯಲ್ಲ ಅಂತೇಳಿ. ಅದಕ್ಕಾಗಿ ಈಗ ಅವ್ರು ಏನ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಭಾಷಣ ಮಾಡೋದು, ಈ ರೀತಿಯಾಗಿ ಇಲೆಕ್ಷನ್ ಕಮಿಷನ್ ನ ಉಪಯೋಗಿಸ್ಕೊಂಡು NDA ನಮ್ಮನ್ನ ಸೋಲ್ಸ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಅಂತೇಳಿ ಹೇಳೋದು. ಹಾಗೇನೆ ಟಿವಿ ಡಿಬೇಟ್ ಗಳಲ್ಲಿ ಕೂಡ ಕೂತ್ಕೊಂಡು ಇದೇ ರೀತಿಯಾಗಿ ಮಾತಾಡೋದು, ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲೆಕ್ಷನ್ ಕಮಿಷನ್ ತನ್ನ ಕೆಲಸವನ್ನ ತಾನು ಮಾಡ್ತಾ ಇದೆ. ಈಗ ಬಂದಿರುವಂತಹ ಸುದ್ದಿಯನ್ನು ನೋಡಿದ್ರು ಕೂಡ ನಿಮ್ಗೆ ಅರ್ಥ ಆಗ್ತದೆ ಇಲ್ಲಿ ಏನೆಲ್ಲ ಗೋಲ್ಮಾಲ್ಗಳು ನಡೀತಾ ಇದೆ ಅಂತೇಳಿ. ಈಗಾಗಲೇ ಒಂದ್ ರೌಂಡ್ ಕಂಪ್ಲೀಟ್ ಮಾಡಿದೆ. ಇದರಲ್ಲಿ ಈಗ 35 ಲಕ್ಷ ವೋಟರ್ಸ್ ನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಹಾಗಾದ್ರೆ ಯಾರದೆಲ್ಲ ಹೆಸರಲ್ಲಿ ಡಿಲೀಟ್ ಆಗಿದೆ ಅದ್ರ ಬಗ್ಗೆ ಬ್ರೇಕಪ್ ಕೊಡೋದಾದ್ರೆ 12.5 ಲಕ್ಷ ವೋಟರ್ಸ್ ಈಗ ಜೀವಂತವಾಗಿ ಇಲ್ಲ. ಅಂದ್ರೆ ಅವ್ರು ಈಗಾಗಲೇ ತೀರ್ಕೊಂಡಿದ್ದಾರೆ. ಆದ್ರೆ ಅವ್ರ ಹೆಸರು ಇನ್ನೂ ಕೂಡ ವೋಟರ್ ಲಿಸ್ಟ್ ನಲ್ಲಿದೆ. ಅಂತವರ ಹೆಸರನ್ನ ಈಗಾಗಲೇ ಡಿಲೀಟ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ 17.5 ಲಕ್ಷ ಜನ ಬಿಹಾರವನ್ನ ಬಿಟ್ಟು ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗಿದ್ದಾರೆ. ಯಾವ ರಾಜ್ಯಕ್ಕೆ ವಲಸೆ ಹೋಗಿದ್ದಾರೋ ಅಲ್ಲಿ ಅವರು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿರುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ಇವ್ರ ಹೆಸರನ್ನು ಕೂಡ ಅಲ್ಲಿಂದ ಕೈ ಬಿಟ್ಟಿದ್ದಾರೆ. ನಂತರ 5.5 ಲಕ್ಷ ಜನ ತಮ್ಮ ಹೆಸರನ್ನ ಎರಡೆರಡು ಬಾರಿ ನೋಂದಾಯಿಸಿಕೊಂಡಿದ್ದಾರೆ. ಅಂದ್ರೆ ಬಿಹಾರಲ್ಲೇ ಬೇರೆ ಬೇರೆ ಕಡೆಗಳಲ್ಲಿ ಎರಡೆರಡು ಬಾರಿ ತಮ್ಮ ಹೆಸರನ್ನ ಸೇರಿಸಿಕೊಂಡು ಚುನಾವಣಾ ಅಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದಲ್ಲದೆ ಬಂದಿರುವಂತಹ ಇನ್ನೊಂದು ಆತಂಕಕಾರಿ ಸುದ್ದಿ ಏನು ಅಂತ ಹೇಳಿದ್ರೆ ಬಿಹಾರಲ್ಲಿ ಈಗಾಗಲೇ ಲಕ್ಷಾಂತರ ಜನ ಬಾಂಗ್ಲಾದೇಶಿಯರು ಕೂಡ ಬಂದು ಸೇರ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ರೋಹಿಂಗ್ಯಾಗಳು ಕೂಡ ಅಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಇದಲ್ಲದೆ ನೇಪಾಳದಿಂದ ಕೂಡ ಲಕ್ಷಾಂತರ ಜನ ಬಂದಲ್ಲಿ ಸೇರ್ಕೊಂಡು ಅಲ್ಲಿ ಆಧಾರ್ ಕಾರ್ಡ್, ವೋಟರ್ ID ಎಲ್ಲದನ್ನು ಮಾಡ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದಾರೆ. ಈಗ ಇದೆಲ್ಲದೂ ಕೂಡ ಹೊರಗಡೆ ಬರ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳಕ್ಕೆ ಗಡಿಯನ್ನು ಹೊಂದಿರುವಂತಹ ಬಿಹಾರದ ಕೆಲವೊಂದು ಜಿಲ್ಲೆಗಳಲ್ಲಿ ಅಥವಾ ಬಿಹಾರದ ಕೆಲವೊಂದು ಪ್ರದೇಶಗಳಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಏಕ್ದಮ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಆ ಪ್ರದೇಶಗಳ ಡೆಮೋಗ್ರಫಿಯನ್ನೇ ಅವರು ಬದಲಾಯಿಸಿಬಿಟ್ಟಿದ್ದಾರೆ. ಈಗಾಗಲೇ ಕಿಶನ್ಗಂಜ್ ನಲ್ಲಿ 68% ಮುಸಲ್ಮಾನರಿದ್ದಾರೆ. ಹಾಗೇನೆ ಅಢಾರಿಯಾ ಅನ್ನುವಲ್ಲಿ 63% ಮುಸಲ್ಮಾನರು ಮತದಾರರಿದ್ದಾರೆ. ಪೂರ್ಣ್ಯದಲ್ಲಿ 39% ಮುಸಲ್ಮಾನರಿದ್ದಾರೆ. ನಂತರ ಖತಿಯಾರ್ ಅನ್ನುವಲ್ಲಿ 45% ಮುಸಲ್ಮಾನ ಮತದಾರರಿದ್ದಾರೆ. ಇಲ್ಲಿ ಅಂದ್ರೆ ನೀವು ಅರ್ಥ ಮಾಡ್ಕೋಬಹುದು ಯಾವ ರೀತಿಯಾಗಿ ಡೆಮೋಗ್ರಫಿ ಚೇಂಜ್ ಆಗಿದೆ ಅಂತೇಳಿ. ಇದರಲ್ಲಿರುವಂತಹ ಬಹುತೇಕರು ಬಾಂಗ್ಲಾದೇಶದಿಂದ ಇಲ್ಲಿ ಬಂದು ನೆಲೆಸಿದ್ದಾರೆ, ಅಕ್ರಮವಾಗಿ ಬಂದು ನೆಲೆಸಿದ್ದಾರೆ. ಇವರೇನು ಪಾಸ್ಪೋರ್ಟ್ ಹಿಡ್ಕೊಂಡು ಬಂದವರಲ್ಲ. ಅದಕ್ಕೆ ಬದಲಾಗಿ ಅಕ್ರಮವಾಗಿ ಬಂದು ನೆಲೆಸಿ ಅಲ್ಲಿ ವೋಟರ್ ಆಗಿ ಅವರು ಕನ್ವರ್ಟ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಕೂಡ ಅಷ್ಟೇ ಈ ಪ್ರದೇಶಗಳಲ್ಲಿ ನಮ್ಮ OWC ಪಕ್ಷದಿಂದ ಕ್ಯಾಂಡಿಡೇಟ್ಗಳು ಗೆದ್ದು ಬರ್ತಾ ಇದ್ದಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೋಬಹುದು OWC ಈಗ ಇದ್ರ ವಿರುದ್ಧವಾಗಿ ಯಾಕೆ ಬೊಬ್ಬೆ ಹೊಡಿತಾ ಇದ್ದಾರೆ ಅಂತೇಳಿ. ಈ OWC ಜೊತೆಗೆ ರಾಹುಲ್ ಗಾಂಧಿ ಮತ್ತೆ ತೇಜಸ್ವಿ ಯಾದವ್ ಹಾಗೆ ಲಲ್ಲು ಪ್ರಸಾದ್ ಯಾದವ್ ಇವರೆಲ್ಲರೂ ಕೂಡ ಈಗ ಬಾಯ್ ಬಡ್ಕೊಂತ ಇದ್ದಾರೆ. ಈ ರೀತಿ ಮಾಡಬಾರದು, ಇದನ್ನ ತಕ್ಷಣವಾಗಿ ನಿಲ್ಲಿಸಬೇಕು, ಯಾವುದೇ ಕಾರಣಕ್ಕೆ ವೋಟರ್ಸ್ ನ ಡಿಲೀಟ್ ಮಾಡಬಾರದು, ಈ ರೀತಿಯಾಗಿ ಬೊಬ್ಬೆ ಹೊಡಿತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಇವರ ವೋಟ್ ಬ್ಯಾಂಕಿಗೆ ಎಫೆಕ್ಟ್ ಆಗ್ತದೆ. ಇಲ್ಲದಿದ್ರೆ ಇಲೆಕ್ಷನ್ ಕಮಿಷನ್ ಅವರು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇದನ್ನ ಯಾಕೆ ಇವ್ರು ಪ್ರಶ್ನೆ ಮಾಡ್ತಾರೆ, ಯಾಕೆ ಇವರು ಈಗ ಯಾಕೆ ಮಾಡ್ತೀರಾ, ನಂತರ ಮಾಡ್ಬೋದಲ್ಲ ಅಥವಾ ಮೊದ್ಲೇ ಮಾಡ್ಬೇಕಿತ್ತಲ್ಲ, ಈ ರೀತಿಯಾಗಿ ಯಾಕೆ ಪ್ರಶ್ನೆ ಮಾಡ್ತಾರೆ. ಹಾಗೇನೆ ತೇಜಸ್ವಿ ಯಾದವ್ ಕೊಡ್ತಾ ಇರುವಂತ ಕೆಲವೊಂದು ಹೇಳಿಕೆಗಳನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಪರಿಸ್ಥಿತಿ ಹೇಗಿದೆ ಅಂತೇಳಿ. ತೇಜಸ್ವಿ ಯಾದವ್ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಬಿಹಾರಲ್ಲಿ 80 ಕ್ಷೇತ್ರಗಳಲ್ಲಿ ಗೆಲುವಿನ ಅಂತರ ಯಾವಾಗ್ಲೂ ಕೂಡ ಅಷ್ಟೇ 3,000-5,000 ಈ ತರ ಇರ್ತದೆ. ಒಂದ್ ವೇಳೆ ನೀವೀಗ ಅಲ್ಲಿಯ ವೋಟರ್ ಲಿಸ್ಟ್ ನ ರಿವೈಸ್ ಮಾಡಿದ್ರೆ ಹಲವಾರು ಜನ ತಮ್ಮ ವೋಟಿಂಗ್ ಪವರ್ ನ ಕಳ್ಕೊಳ್ತಾರೆ. ಇದರಿಂದಾಗಿ ಅಡ್ವಾಂಟೇಜ್
NDAಗೆ ಆಗ್ತದೆ, ಈ ರೀತಿಯಾಗಿ ಕೂಡ ಮಾತಾಡ್ಲಿ ಶುರು ಮಾಡಿದ್ದಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೋಬಹುದು ಇವರು ಇಲ್ಲಿವರೆಗೆ ಹೇಗೆ ಗೆದ್ದು ಬರ್ತಾ ಇದ್ರು, ಈ ಗೆಲ್ಲಿಕ್ಕೆ ಕಾರಣ ಏನು ಎಲ್ಲದೂ ಕೂಡ ಈಗ ಅರ್ಥ ಆಗ್ಲಿ ಶುರುವಾಗಿದೆ. ಇಲ್ಲದಿದ್ರೆ ವೋಟರ್ ಲಿಸ್ಟ್ ನ ರಿವೈಸ್ ಮಾಡಿ ಸತ್ತವರ ಹೆಸರು ಅಥವಾ ಎರಡೆರಡು ಬಾರಿ ಎಂಟರ್ ಆಗಿರುವಂತ ಹೆಸರು ಇದನ್ನೆಲ್ಲ ತೆಗೆದ್ರೆ ಇವ್ರು ಯಾಕೆ ತಲೆ ಕೆಡಿಸ್ಕೋಬೇಕು, ಆರಾಮದಲ್ಲಿ ಇರಬಹುದಲ್ಲ. ಅಲ್ಲದೇನೆ ಬಹಳಷ್ಟು ಜನ ಮೈಗ್ರೇಟ್ ಆಗಿ ಬೇರೆ ರಾಜ್ಯಗಳಿಗೆ ಹೋಗ್ಬಿಟ್ಟಿದ್ದಾರೆ. ಅಂತವ್ರ ಹೆಸರನ್ನು ಕೂಡ ತೆಗಿಲಿಕ್ಕೆ ಇವ್ರು ಒಪ್ಪಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಇವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಚುನಾವಣೆ ಸಂದರ್ಭದಲ್ಲಿ ಬಿಹಾರಕ್ಕೆ ವಾಪಸ್ ಬರ್ತಾರೆ, ಚುನಾವಣೆಯಲ್ಲಿ ಮತ ಚಲಾಯಿಸಿ ಪುನಃ ತಾವು ಎಲ್ಲಿ ನೆಲೆ ನಿಂತಿದ್ದಾರೋ ಆ ರಾಜ್ಯಗಳಿಗೆ ವಾಪಸ್ ಹೋಗ್ತಾರೆ. ಅದರಲ್ಲಿಯೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಅಷ್ಟೇ ಎರಡೆರಡು ಕಡೆಗಳಲ್ಲಿ ವೋಟ್ ಹಾಕ್ತಾರೆ. ಇದು ಹೇಗೆ ನಡೀತದೆ ಅಂತ ಹೇಳಿದ್ರೆ ಒಬ್ಬ ಬಿಹಾರದವನು ಬೆಂಗಳೂರಿನಲ್ಲಿ ಬಂದು ನೆಲೆ ನಿಂತಿದ್ದಾನೆ ಅಂತ ಇಟ್ಕೊಳ್ಳಿ, ಬೆಂಗಳೂರಿನಲ್ಲಿ ಫಸ್ಟ್ ಫೇಸ್ ನಲ್ಲಿ ಇಲೆಕ್ಷನ್ ನಡೀಬಹುದು. ಆಗ ಏನಾಗುತ್ತೆ, ಇಲ್ಲಿ ವೋಟ್ ಹಾಕ್ತಾನೆ. ಇದಾಗಿ ಒಂದು 15 ದಿನ ಆದ್ಮೇಲೆ ಬಿಹಾರ್ನಲ್ಲಿ ಚುನಾವಣೆ ಬರ್ಬೋದು. ಅಷ್ಟರೊಳಗಡೆ ಅವನು ಏನ್ ಮಾಡ್ತಾನೆ, ತನ್ನ ಕೈಗೆ ಹಾಕಿರುವಂತಹ ಈ ಮಾರ್ಕ್ ಏನಿರ್ತದೆ ಆ ಮಾರ್ಕ್ ಅನ್ನ ಹೇಗಾದ್ರೂ ಮಾಡಿ ತೆಗೆದು ಬಿಡ್ತಾನೆ. ಅಲ್ಲೋಗಿ ಚುನಾವಣೆಯಲ್ಲಿ ಮತವನ್ನ ಚಲಾಯಿಸ್ತಾನೆ. ಆತ ಯಾವುದೇ ಪಾರ್ಟಿ ಬೇಕಾದ್ರೂ ಮತ ಹಾಕ್ಲಿ, ಆದ್ರೆ ಆತ ಎರಡೆರಡು ಕಡೆಗಳಲ್ಲಿ ಮತ ಚಲಾಯಿಸುವಂತ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ ಇಲ್ಲ. ಆದ್ರೆ ಇಲ್ಲಿ ಅಕ್ರಮವಾಗಿ ಈ ಎಲ್ಲ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಇದಲ್ಲದೇನೆ ತೇಜಸ್ವಿ ಯಾದವ್ ಮತ್ತೆ ಇಂಡಿ ಬ್ಲಾಕ್ನವ್ರಿಗೆ ಇರುವಂತಹ ಬಹುದೊಡ್ಡ ಹೆದರಿಕೆ ಏನು ಅಂತ ಹೇಳಿದ್ರೆ ಈ ಬೇರೆ ದೇಶಗಳಿಂದ ಬಂದು ಅಲ್ಲಿ ಅಕ್ರಮವಾಗಿ ನೆಲೆಸಿದಾರಲ್ಲ ಇವರೆಲ್ಲರೂ ಕೂಡ ಅಷ್ಟೇ ಮ್ಯಾಕ್ಸಿಮಮ್ ಮುಸ್ಲಿಮಂದ್ರೆ ಇದ್ದಾರೆ. ಹಾಗೇನೆ ಇವರೆಲ್ಲರೂ ಯಾವಾಗ್ಲೂ ಈ ಪಕ್ಷಗಳಿಗೆ ಓಟನ್ನ ಹಾಕ್ತಾ ಇದ್ರು. ಇಲ್ಲಿ ತೇಜಸ್ವಿ ಯಾದವ್ ಮತ್ತೆ ಇಂಡಿ ಬ್ಲಾಕ್ನವರು ಇಷ್ಟೊಂದು ಆತಂಕ ಪಡ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಬೇರೆ ದೇಶಗಳಿಂದ ಅಕ್ರಮವಾಗಿ ವಲಸೆ ಬಂದು ಅಲ್ಲಿ ನೆಲೆ ನಿಂತಿದ್ದಾರಲ್ಲ, ಅಂದ್ರೆ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ನವರು, ಇವರೆಲ್ಲರೂ ಕೂಡ ಅಷ್ಟೇ ಯಾವಾಗ್ಲೂ ಕಾಂಗ್ರೆಸ್ ಅಥವಾ RJDಗೆ ಮತವನ್ನ ಚಲಾಯಿಸ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಇವ್ರು ಯಾವಾಗ್ಲೂ ಓಲೈಕೆ ರಾಜಕಾರಣ ಮಾಡ್ಕೊಂಡು ಬರುವವರು. ಹಾಗಾಗಿ ಅವ್ರ ಜೊತೆಗೆ ಇವರು ಗಟ್ಟಿಯಾಗಿ ನಿಂತು ಬಿಟ್ಟಿದ್ದಾರೆ. ಇದನ್ನ ಅರಿತಿರುವಂತಹ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಇದ್ರ ವಿರುದ್ಧವಾಗಿ ಧ್ವನಿ ಎತ್ತಲಿಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಇವರಿಗೆ ಏನಾದ್ರೂ ಮಾಡಿ ಇದನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಇಲೆಕ್ಷನ್ ಕಮಿಷನ್ ವತಿಯಿಂದ ನಡೀತಾ ಇರುವಂತಹದ್ದು, ಕೇಂದ್ರ ಸರ್ಕಾರದ ವತಿಯಿಂದ ನಡೀತಾ ಇರುವಂತದ್ದಲ್ಲ. ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬರುವ ವಾರದಿಂದ ಪಾರ್ಲಿಮೆಂಟ್ ಸೆಷನ್ ಪ್ರಾರಂಭ ಆಗ್ತಾ ಇದೆ. ಈ ಪಾರ್ಲಿಮೆಂಟ್ ಸೆಷನ್ ನಲ್ಲಿ ಇದೇ ವಿಷಯವನ್ನು ಇಟ್ಕೊಂಡು ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೇನೆ ಸೆಷನ್ ನ ನಡಿಲಿಕ್ಕೂ ಕೂಡ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಇದ್ರ ಜೊತೆಗೆ ಇನ್ನೊಂದು ಆತಂಕ ಶುರುವಾಗಿರೋದು ಏನು ಅಂತ ಹೇಳಿದ್ರೆ ಇಲೆಕ್ಷನ್ ಕಮಿಷನ್ ಈಗಾಗಲೇ ಇನ್ನೊಂದು ಆರ್ಡರ್ ನ ಮಾಡಿಬಿಟ್ಟಿದೆ. ದೇಶದಾದ್ಯಂತ ಈ ರೀತಿಯಾದಂತಹ ಸ್ಪೆಷಲ್ ಡ್ರೈವ್ ನ ಪ್ರಾರಂಭ ಮಾಡಿ ಅಂತ ಹೇಳಿ ಇಲೆಕ್ಷನ್ ಕಮಿಷನ್ ನ ಎಲ್ಲಾ ಅಧಿಕಾರಿಗಳಿಗೂ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಅಂದ್ರೆ ಆಯಾ ರಾಜ್ಯದ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಪ್ರಕ್ರಿಯೆ ಜನವರಿ ಒಳಗಡೆ ಮುಗಿಬೇಕು ಅಂತ ಕೊಂಡು ಈಗಾಗಲೇ ಆರ್ಡರ್ ನ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲ ರಾಜ್ಯದಲ್ಲಿ ಕೂಡ ಇದರ ರಿವಿಷನ್ ಪ್ರಾರಂಭ ಆಗ್ತದೆ. ಇದರಿಂದ ಆಗುವಂತ ಉಪಯೋಗ ಏನು ಅಂತ ಹೇಳಿದ್ರೆ ಎಷ್ಟು ಜನ ಅಕ್ರಮ ಮತದಾರರಿದ್ದಾರೆ, ಅದೇ ರೀತಿಯಲ್ಲಿ ಅಕ್ರಮ ವಲಸಿಗರಿದ್ದಾರೆ, ಇದೆಲ್ಲದೂ ನಮ್ಗೆ ಗೊತ್ತಾಗ್ತದೆ. ಇಲ್ಲಿ ಇಲೆಕ್ಷನ್ ಕಮಿಷನ್ ಅವರಿಗೆ ಈ ಅಕ್ರಮ ವಲಸಿಗರನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವರ ಅಧಿಕಾರ ವ್ಯಾಪ್ತಿಯಿಂದ ಹೊರಗಿರುವಂತಹದ್ದು. ಹಾಗಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ದಾಖಲೆಗಳನ್ನ ಗೃಹ ಮಂತ್ರಿಗಳಿಗೆ ಕೊಡ್ತಾರೆ. ಗೃಹ ಮಂತ್ರಿಗಳು ಅಂದ್ರೆ ಕೇಂದ್ರ ಗೃಹ ಮಂತ್ರಿಗಳಿಗೆ ಕೊಡ್ತಾರೆ. ಕೇಂದ್ರ ಗೃಹ ಮಂತ್ರಿಗಳು ಇವರನ್ನ ಈ ದೇಶದಿಂದ ಹೊರಗಡೆ ಹಾಕ್ಲಿಕ್ಕೆ ಏನೆಲ್ಲ ಬೇಕೋ ಆ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಒಟ್ಟಾರೆಯಾಗಿ ದೇಶಕ್ಕೆ ಒಳ್ಳೇದ್ ಮಾಡ್ಲಿಕ್ಕೆ ಹೊರಟಿರುವಂತಹ ಇಲೆಕ್ಷನ್ ಕಮಿಷನ್ ವಿರುದ್ಧವಾಗಿ ನಮ್ಮ ಇಂಡಿ ಬ್ಲಾಕ್ನವರು, ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾವು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಅಂತೇಳಿ ಎದೆ ತಟ್ಕೊಂಡು ಹೇಳ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷದವರು ಮುಗಿಬಿದ್ದಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅಕ್ರಮವಾಗಿ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ನುಸುಳಿ ಬಂದು ನಮ್ಮ ಅನ್ನವನ್ನು ತಿಂದುಕೊಂಡು ಇಲ್ಲಿರುವಂತಹ ಅಕ್ರಮ ವಲಸಿಗರ ಮತದಾನದ ಹಕ್ಕು ಕಳ್ಕೊಳ್ತಾರಲ್ಲ, ಅದಕ್ಕಾಗಿ ಈಗ ನಮ್ಮ ಕಾಂಗ್ರೆಸ್ ಪಕ್ಷದವರು ಮತ್ತೆ ಉಳಿದವರು ಬಾಯ್ ಬಡ್ಕೊಂತ ಇದ್ದಾರೆ. ಇದರಲ್ಲಿ ಅವ್ರು ಖಂಡಿತವಾಗಿ ಸಕ್ಸಸ್ ಆಗಲ್ಲ. ಯಾವುದಕ್ಕೂ ಕೂಡ ನಾವು ಜನವರಿವರೆಗೆ ಇವರ ಈ ಛದ್ಮವೇಷವನ್ನ ನೋಡ್ತಾನೆ ಇರಬೇಕಾಗ್ತದೆ. ನೋಡೋಣ ಮುಂದೆ ಏನೆಲ್ಲ ಮಾಡ್ತಾರೆ ಅಂತಕೊಂಡು. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.